ಟ್ಯಾಲೆಂಟ್ ಆ್ಯಂಗಲ್ ಇದೆಯಲ್ಲ ಇದ್ರ ವ್ಯಾಲ್ಯೂಸ್ ವೇರಿಯೇಷನ್ ಯಾವಾಗ ಆಗುತ್ತೆ ಅಂತಂದರೆ ಅದರಲ್ಲಿ ಏನಾದರೂ ಮಾಯ್ಶ್ಚರ್ ಕಂಟೆಂಟು ಡಸ್ಟ್ ಕಂಟೆಂಟು ಏನಾದರೂ ಇದ್ದರೆ ಮತ್ತು ಏನಾದರೂ ಬ್ರೇಕ್ ಆಗಿದ್ದರೆ ನಮ್ಮ ಇನ್ಸುಲೇಟರ್ ಇದೆಲ್ಲ ಬ್ರೇಕ್ ಆಗಿದ್ದರೆ ವ್ಯಾಲ್ಯೂ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತೇನೆ ಅಂತಂದ್ರೆ CT ಟ್ಯಾನ್ ಡೆಲ್ಟಾ ಸ್ಪೆಷಲ್ ಟೆಸ್ಟ್ ಒಂದು ಮಾಡ್ತೀವಿ, ಅದನ್ನು ಎದಕ್ಕೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ ನಾನು. ಮತ್ತು CT ಟ್ಯಾನ್ ಡೆಲ್ಟಾ ಮಾಡೋದ್ರಿಂದ ಏನು ಉಪಯೋಗ ಆಗೈತಿ ಮತ್ತು ಅದ್ರ ವ್ಯಾಲ್ಯೂ ಎಷ್ಟು ಅಕ್ಸೆಪ್ಟೇಬಲ್ ಇರ್ತೈತಿ ಅನ್ನೋದನ್ನು ಇವತ್ತಿನ ವ್ಯಾಲ್ಯೂದಾಗ ನಿಮ್ಮ ಮುಂದೆ ಹೇಳ್ತೀನಿ ನಾನು. ಮತ್ತು CT ಟ್ಯಾನ್ ಡೆಲ್ಟಾ ವ್ಯಾಲ್ಯೂ ಏನೈತಲ್ಲ ಅದು ವೇರಿಯೇಷನ್ ಆಗ್ಲಿಕ್ಕೆ ಏನು ಕಾರಣ ಇರ್ತಾವಲ್ಲ ಅದನ್ನು ಇವತ್ತಿನ ವಿಡಿಯೋದಾಗ ನಿಮ್ಮ ಮುಂದೆ ತೋರಿಸ್ತೀನಿ. ಮತ್ತು ಆ ಕಿಟ್ ಆಪ್ರೇಟ್ ಹೆಂಗೆ ಮಾಡೋದು ಅನ್ನೋದನ್ನು ಇವತ್ತು ಈ ವಿಡಿಯೋದಾಗ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ನೋಡೋಣ ಅದು ವಿಡಿಯೋ ಹೆಂಗೆ ಟೆಸ್ಟ್ ಯಾವ ಥರ ಪರ್ಫಾರ್ಮ್ ಮಾಡ್ತೀವಿ CTಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ನಾವಿವತ್ತು CTಗೆ ಒಂದು ಸ್ಪೆಷಲ್ ಟೆಸ್ಟ್ ಮಾಡ್ತಾಯಿದ್ದೀವಿ. ಅದೇನಪ್ಪ ಅಂತಂದರೆ ಟ್ಯಾನ್ ಡೆಲ್ಟಾ ಟೆಸ್ಟ್ ಮಾಡ್ತಾಯಿದ್ದೀವಿ. ಇವತ್ತಿನ ವಿಡಿಯೋದಾಗ ನಾವು ಟ್ಯಾನ್ ಡೆಲ್ಟಾ ಟೆಸ್ಟ್ ಯಾವ ಥರ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಮತ್ತು ನಮ್ಮದು ಯಾವ ಕಿಟ್ ಯೂಸ್ ಮಾಡ್ತೀವಿ ಅಂತ ಅನ್ನೋದನ್ನು ತೋರಿಸ್ತೀನಿ. ನೋಡಿರಿ, ಇದು ನಮ್ಮದು LTL ಕಿಟ್ಟು. ಇದನ್ನು ನಾವು 12 kV ತನಕ ಕೊಡ್ಬೋದು. ಮುಂದೆ ಹೇಳ್ತೀನಿ. ಇದ್ರಾಗ ತೋರಿಸ್ತೀನಿ ನಮ್ಮ ಕನೆಕ್ಷನ್ ಯಾವ ಥರ ಐತೆ ಅಂತ ಅನ್ನೋದನ್ನು. ಇದು ನಮ್ಮದು HV ಕೇಬಲ್ಲು ಕನೆಕ್ಟೆಡ್ ಇರೋದು. ಹಿಂದ್ಗಡೆ ನಮ್ಮದು ನೀವು ಈ ಥರ ಹಿಂದ್ಗಡೆ ನೋಡ್ಬೋದು ಕನೆಕ್ಷನ್ ಇರುತ್ತೆ. ಇದು ನಮ್ಮದು ಫುಡ್ ಸ್ವಿಚ್ಚು, ಇದು ರೆಫರೆನ್ಸ್ ಕೇಬಲ್ಲು, ಇದು ಕೆಳಗಡೆ ಇರುತ್ತೆ ಅದು ನಮ್ಮದು ಗ್ರೌಂಡಿಂಗ್ ಕೇಬಲ್ಲು, ಮತ್ತು ಇದು ನಮ್ಮದು ಸಪ್ಲೈ ಕೇಬಲ್ ಕನೆಕ್ಟ್ ಇರುತ್ತೆ ಅದಕ್ಕೆ. ಇದು ಹಿಂದ್ಗಡೆ ಮುಂದೆ ನೋಡಿದ್ರೆ ಇದು ನಮ್ಮ ಇಂಟರ್ಲಾಕ್ ಇರುತ್ತಿದೆ. ಇದು ಇಂಟರ್ಲಾಕ್ ಮಾಡಿದರೆ ಹಾಕಿದರೆ ಅಷ್ಟೇ ನಮ್ಮದು ಇದು ಡಿಸ್ಪ್ಲೇ ಆನ್ ಆಗುತ್ತೆ, ಇಲ್ಲಾಂದರೆ ಆನ್ ಆಗಲ್ಲ. ಇದು ಮತ್ತು ನಮ್ಮದು ಬೇರೆ ಯಾಕೋ ಇದು ನಾವು ಇದರಿಂದ ನಾವು 10 kV ತನಕ ಇಂಜೆಕ್ಟ್ ಮಾಡ್ಬೋದು. ಇದು ನಮ್ಮದು ಪುಷ್, ಇದು ಆಫ್ ಬಟನ್ನು, ಇದು ಆನ್ ಬಟನ್. ಇದರಲ್ಲಿ ಸೆಲೆಕ್ಷನ್ಸ್ ಬರುತ್ತೆ ನೋಡ್ಬೋದು. UST Y ಬರುತ್ತೆ, UST BG ಮೋಡ್ ಬರುತ್ತೆ, ಮತ್ತು GST G ಮೋಡ್ ಬರುತ್ತೆ, GST BG ಮೋಡ್ ಬರುತ್ತೆ. ಇದ್ರಾಗ ನಾವು ನಾರ್ಮಲಾಗಿ ಯೂಸ್ ಮಾಡೋದಂದರೆ UST B ಮೋಡ್ ಯೂಸ್ ಮಾಡ್ತೀವಿ, ಮತ್ತು GST ಮೋಡ್ ಯೂಸ್ ಮಾಡ್ತೀವಿ, ಮತ್ತು BG ಮೋಡ್ ಯೂಸ್ ಮಾಡ್ತೀವಿ. ಇವತ್ತು ನಾವು ಮಾಡ್ತೀವಿ ಏನಂದರೆ CTಗೆ UST ಮೋಡ್ ಮಾಡ್ತಿದ್ದೀವಿ. ಅದ್ರ ಕನೆಕ್ಷನ್ ನಮಗೆ ತೋರಿಸ್ತೀವಿ. ಗೈಸ್, ನಾನು ನಿಮ್ಗೊಂದು ತೋರಿಸ್ತೀನಿ ಯಾವ ಥರ ಇಂಜೆಕ್ಟ್ ಮಾಡ್ತೀವಿ ಅಂತ. ಮೊದಲು ಸೆಲೆಕ್ಷನ್ ಮಾಡಿದ್ದೀನಿ, UST B ಮಾಡಲ್ ಮಾಡಿದ್ದೀನಿ. B ಯಾಕಪ್ಪ ಅಂತಂದ್ರೆ ನಮ್ಮ ರೆಫರೆನ್ಸ್ ಕೇಬಲ್ B ಅಲ್ಲಿ ಕನೆಕ್ಟ್ ಆಗಿರುತ್ತೆ, ಅದಕ್ಕೆ B ತೊಗೊಂಡಿರ್ತೀವಿ. ಈಗ ಇಂಜೆಕ್ಟ್ ಮಾಡಬೇಕಂದ್ರೆ ಎಂಟ್ರ್ ಕೊಟ್ಟು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ನೀವು ನೋಡ್ಬೋದು ವೋಲ್ಟೇಜ್ ಯಾವ ಥರ ಇದು ಬರ್ತಿದೆ ಅಂತ. ಇದು ನಮ್ಮದು ಲೀಕೇಜ್ ಕರೆಂಟ್ ತೋರಿಸುತ್ತಿಲ್ಲ ಮಿಲಿ ಆಂಪ್ಸಲ್ಲಿ. ಇವಾಗ 5 kV ಕೊಡ್ತೀನಿ. $5 kV ಕೊಟ್ಟು ಮತ್ತು ಕೆಪಾಸಿಟೆನ್ಸು ಟ್ಯಾನ್ ಡೆಲ್ಟಾ ಆ್ಯಂಗಲ್ ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಗೈಸ್, ನಮ್ಮದು ಕೆಪಾಸಿಟೆನ್ಸ್ ವ್ಯಾಲ್ಯೂ 632.46 ಪಿಕೋಫ್ಯಾರಡ್ ಬರುತ್ತೆ, ಮತ್ತು ಡೆಸಿಪೇಷನ್ನು ನಮ್ಮದು 0.2 ರೇಂಜಲ್ಲಿ ಬರುತ್ತೆ. 0.2 ರೇಂಜಲ್ಲಿ ಅಂದರೆ ಗುಡ್ ಅಂತ ಅರ್ಥ. ಇದರಲ್ಲಿ ನಾವು ಮೇನ್ ಅಬ್ಸರ್ವ್ ಮಾಡಬೇಕಾಗಿರೋದು ಕೆಪಾಸಿಟೆನ್ಸು, ಡೆಸಿಪೇಷನ್ಸು ಮತ್ತು ಇಂಟರ್ಫರೆನ್ಸ್ ಇದೆಯಲ್ಲ, ಇದು ನೋಡ್ಕೋಬೇಕು. ನಮ್ದು ಯಾವಾಗಾದರೂ ಟ್ಯಾನ್ ಡೆಲ್ಟಾ ಆ್ಯಂಗಲ್ಲು ಚೇಂಜ್ ಆದರೆ ವ್ಯಾಲ್ಯೂ ಜಾಸ್ತಿ ಬಂದರೆ ನಮ್ಮದು ಇಂಟರ್ಫರೆನ್ಸ್ ಜಾಸ್ತಿ ಬರುತ್ತೆ. ಅದು ನಾವು ಮೇನಾಗಿ ನೋಡ್ಕೋಬೇಕಾಗಿರೋ ರೀಸನ್ನು. ಗೈಸ್, ಮತ್ತೊಂದು ಹೇಳ್ತೀನಿ ಇಂಪಾರ್ಟೆಂಟ್ ಟಾಪಿಕ್ಕು. ಇದರಲ್ಲಿ ನಾವು ಮೊದಲು ಇಂಜೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಫುಡ್ ಸ್ವಿಚ್ ತೆಗೆದ್ರೆ ಇಂಜೆಕ್ಟ್ ಆಗಲ್ಲ. ಈಗ ಒಂದು ನಿಮ್ಗೆ ಡೆಮೋ ತೋರಿಸ್ತೀನಿ ನೋಡಿ ಯಾವ ಥರ ಇದಾಗುತ್ತೆ ಅಂತ. ಆಫ್ ಆಗಿಬಿಡುತ್ತೆ. ಇದೆರಡು ಲೈಟ್ ನೋಡ್ಬೋದು ನೀವು, ಆಫ್ ಆಗಿಬಿಡುತ್ತೆ. ಯಾಕೆ ಆಫ್ ಆಯ್ತು ಅಂದರೆ ಈಗ ಫುಡ್ ಸ್ವಿಚ್ ತೆಗೆದಿದ್ದೀನಿ, ಅದಕ್ಕೆ ಅದು ನಮ್ಮ ಕರೆಂಟ್ ವೋಲ್ಟೇಜ್ ಇದಾಗಲ್ಲ, ಬೂಸ್ಟಪ್ ಆಗಲ್ಲ. ಅದಕ್ಕೆ ನಾವು ಕಿಟ್ ಆಪ್ರೇಟ್ ಮಾಡೋ ಟೈಮಲ್ಲಿ ಫುಡ್ ಸ್ವಿಚ್ ಮೇಲೆ ಪುಷ್ ಮಾಡಿದ್ರೆ ಮಾತ್ರ ಆಪ್ರೇಟ್ ಆಗುತ್ತೆ. ಮತ್ತು ಇದು ನಿಮಗೆ ಈಗ ಟ್ಯಾನ್ ಡೆಲ್ಟಾ ಆ್ಯಂಗಲ್ ಇದೆಯಲ್ಲ ಇದ್ರ ವ್ಯಾಲ್ಯೂಸ್ ವೇರಿಯೇಷನ್ ಯಾವಾಗ ಆಗುತ್ತೆ ಅಂತಂದರೆ ಅದರಲ್ಲಿ ಏನಾದರೂ ಮಾಯ್ಶ್ಚರ್ ಕಂಟೆಂಟು ಡಸ್ಟ್ ಕಂಟೆಂಟು ಏನಾದರೂ ಇದ್ದರೆ, ಮತ್ತು ಏನಾದರೂ ಬ್ರೇಕ್ ಆಗಿದ್ದರೆ, ನಮ್ಮ ಇನ್ಸುಲೇಟರ್ ಇದೆಲ್ಲ ಬ್ರೇಕ್ ಆಗಿದ್ದರೆ ವ್ಯಾಲ್ಯೂಸು ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗಿರೋ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಅದನ್ನು ಅಬ್ಸರ್ವ್ ಮಾಡಬೇಕು, ನೋಡ್ಕೋಬೇಕು ಯಾವ ಥರ ಇದೆ ಏನಂತ. ವ್ಯಾಲ್ಯೂ ಅಬ್ನಾರ್ಮಲ್ ಆಗಿ ಬಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಏನಾಗುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ರಿಪೀಟ್ ಮಾಡಿದ್ರೆ ವ್ಯಾಲ್ಯೂ ಸರಿಯಾಗಿ ಬರುತ್ತೆ.
ಗೈಸ್, ನಾನು ನಿಮ್ಗೆ ಆವಾಗಲೇ ಹೇಳಿದೆ ಟ್ಯಾನ್ ಅಲ್ಟರ್ ಯಾವ ಥರ ಮಾಡ್ತೀವಿ, ಎದಕ್ಕೆ ಮಾಡ್ತೀವಿ ಅಂತ ಮೊದಲು ಹೇಳಿದೆ. ಅದರಲ್ಲಿ ನಿಮಗೆ ಒಂದು ಕ್ವಶನ್ ಬರ್ಬೋದು. ಏನಂತ ಕ್ವಶನ್ ಅಂತಂದರೆ, ಟ್ಯಾನ್ ಅಲ್ಟರ್ ನಾನಂದೆ ಇನ್ಸುಲೇಷನ್ ಚೆಕ್ ಮಾಡ್ತೀವಿ ಮತ್ತು ಅದರದ್ದು ಆ್ಯಂಗಲ್ ಚೆಕ್ ಮಾಡ್ತೀವಿ ಅಂತ ಹೇಳಿದೆ. ನೀವು ಒಂದು ಇದು ಮಾಡ್ಕೋಬೋದು, ನಿಮ್ಮ ಮೈಂಡಲ್ಲಿ ಬರ್ಬೋದು. ಇನ್ಸುಲೇಷನ್ ಇನ್ಸುಲೇಷನ್ ಚೆಕ್ ಮಾಡ್ತೀವಿ ಅಂದರೆ ಮೆಗ್ಗರ್ ಮಾಡಿದ್ರು ಕೂಡ ನಮ್ಗೆ ಹತ್ರ ಇನ್ಸುಲೇಷನ್ ಗೊತ್ತಾಗುತ್ತೆ, ಇನ್ಸುಲೇಷನ್ ಗೊತ್ತಾಗುತ್ತೆ. ನೀವು ಅನ್ಬೋದು ಮೆಗ್ಗರ್ ಮಾಡ್ತೀವಿ ಟ್ಯಾನ್ ಅಲ್ಟರ್ ಮಾಡೋದು ಏನು ಯೂಸ್ ಇದೆ ಅಂತ. ಆದರೆ ನಾವು ಟ್ಯಾನ್ ಅಲ್ಟರ್ ಮಾಡೋದ್ರಿಂದ ನಮ್ಮದು ಇದು ನಾವು ಏನು ಕೊಡ್ತೀವಲ್ಲ ಟ್ಯಾನ್ ಅಲ್ಟರ್ ಅಲ್ಲಿ ಸಪ್ಲೈಯರ್ AC ಸಪ್ಲೈ ಇರುತ್ತೆ. ಅದಕ್ಕೆ AC ಸಪ್ಲೈ ಇರೋದ್ರಿಂದ ಅದರಲ್ಲಿ ನಮ್ಮದು ಇನ್ಸುಲೇಷನ್ ಇರುತ್ತಲ್ಲ ಅದರ ಹೆಲ್ದಿನೆಸ್ ಗೊತ್ತಾಗುತ್ತೆ. ಹೆಲ್ದಿನೆಸ್ ಗೊತ್ತಾಗಿರೋ ಕಾರಣ ಟ್ಯಾನ್ ಅಲ್ಟರ್ ಮತ್ತು ಅದರ ಆ್ಯಂಗಲ್ ಏನೈತಲ್ಲ ಅದು ನಮ್ಗೆ ಪೂರ್ತಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದು ಇದ್ರ ತಕ್ಷಣ ಅಂದರೆ ಗೊತ್ತಾಗಬೇಕಂತ ಹೇಳಿಬಿಟ್ಟು ನಾವು ಟ್ಯಾನ್ ಅಲ್ಟರ್ ಮತ್ತು ಅದು ಟ್ಯಾನ್ ಅಲ್ಟರ್ ಟೆಸ್ಟ್ ಅದ್ರ ಮೇಲೆ ಪರ್ಫಾರ್ಮ್ ಮಾಡ್ತೀವಿ. ಇದನ್ನು ಮಾಡೋ ಟೈಮ್ದಾಗ ವೆರಿ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಇದು ಹೆವಿ ಡೇಂಜರ್ ಟೆಸ್ಟು. ಸ್ವಲ್ಪ ಏನಾದರೂ ಮಿಸ್ ಆದರೆ ಸೀರಿಯಸ್ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಅದಕ್ಕೆ ನೀವೆಲ್ಲೂ ಸೈಟಲ್ಲಿ ಮಾಡಿದ್ರೆ ನೋಡ್ಕೊಂಬಿಟ್ಟು CT ಪೂರ್ತಿ ಐಸೋಲೇಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಇನ್ನೂ ಮಾಡಿದ್ರು ಟೆಸ್ಟ್ ಪರ್ಫಾರ್ಮ್ ಮಾಡಬೇಕು. ಮತ್ತು ಅವ್ರಿಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋಗಬಾರ್ದು. ಪರ್ಫೆಕ್ಟ್ ಏನಾದರೂ ನಾಲೆಜ್ ಇರ್ತೈತಲ್ಲ, ನಾಲೆಜ್ ಇದ್ದರೆ ಮಾತ್ರ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನೀವು ಅದ್ರ ಬಗ್ಗೆ ಟೆಸ್ಟ್ ಮಾಡಲಿಕ್ಕೆ ಕೈ ಹಾಕಬೇಕು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟೆಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಇದು ಹೆವಿ ಡೇಂಜರ್ ಟೆಸ್ಟ್ ಇರುತ್ತೆ. ಏನಾದರೂ ಇಶ್ಯೂಸ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಮಾಡೋ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಮತ್ತು ಸೇಫ್ಟಿ ಆಗಿರಬೇಕು. ಇದು ಇವತ್ತಿನ ವಿಡಿಯೋದಾಗ ಈ ಟ್ಯಾನ್ ಅಲ್ಟರ್ ಕಿಟ್ ಯಾವ್ದಾದ್ರು ಆಪ್ರೇಟ್ ಮಾಡೋದು ಮತ್ತು ಅದು ಆ್ಯಂಗಲ್ ಅಂದರೆ ಅದ್ರ ವ್ಯಾಲ್ಯೂ ಎಷ್ಟಿದ್ರೆ ಅಕ್ಸೆಪ್ಟೇಬಲ್ ಇರುತ್ತೆ ಅಂತ ಹೇಳಿದ್ದೀನಿ. ಮುಂದಿನ ವಿಡಿಯೋದಾಗ ಇನ್ನೂ ವಿಡಿಯೋಸ್ ನಿಮ್ಮ ಮುಂದೆ ತೊಗೊಂಬರ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ.